ATMಗಳು ಬ್ಯಾಂಕ್ಗಳೇ ದರೋಡೆ ಹಾಕವಂತಂದ್ರೆ ಇನ್ನು ನಾಳೆಗೆ ನಮ್ಮ ಮನೆಗಳು ಬಿಡ್ತಾರ ಸರ್? ಪೊಲೀಸರು ಮಾಡ್ತಾರೆ ಕೆಲಸ, ಆದರೆ ಟೈಮಿಗೆ ಬರಲ್ಲ. ತುಮಕೂರಲ್ಲಿ ರಾತ್ರಿ ಹೋಗೋ ಟೈಮಲ್ಲಿ ಯಾರೋ 4 ಜನ ಬಂದು ಆನ್ ದ ಸ್ಪಾಟ್ ಮೊಬೈಲ್ ಕಳ್ಕೊಂಡು ಹೋದ್ರು. ಅದು ಕಿತ್ಕೊಂಡು ಅವನಿಗೆ ಹೊಡೆದು ಹೋಗ್ತಾ ಇದ್ದಾರೆ. ಅಂಥದ್ದು ಇದ್ದಾಗ್ಬಿಟ್ಟೈತೆ. ಒಂದೊಂದು ಕಡೆ ಐತೆ, ಇಲ್ಲ ಏನಂದರೆ ಒಂದೊಂದು ಕಡೆ ಐತೆ, ಒಂದೊಂದು ಕಡೆ ಇಲ್ಲ. ಅದೇ ಹುಡುಗರೆಲ್ಲ ಜಾಸ್ತಿ ಆಗಿಬಿಟ್ಟಿದ್ದಾರೆ. ಅದೇ ವಿಲ್ಲಿ ಹೊಡಿಯೋದು, ಕಿತ್ಕೊಂಡು ಹೋಗೋದು, ರ್ಯಾಶ್ ಹೊಡಿಯೋದು. ಪೊಲೀಸರು ಮಾಡ್ತಾರೆ ಕೆಲಸ, ಆದರೆ ಟೈಮಿಗೆ ಬರಲ್ಲ. ಕಿತ್ಕೊಂಡೋ ಟೈಮಲ್ಲಿ ಫೋನ್ ಮಾಡಿದ್ರೆ ಯಾವಾಗೋ ಬರ್ತಾರೆ. ಅದೆಲ್ಲ ಗಲಾಟೆ ಆಗಿ ಹೊಲ್ಟೋಗ್ಬಿಟ್ರೆ ಇದ್ದಾರೆ, ಆಮೇಲೆ ಬರ್ತಾರೆ. ಬೀಟ್ ಬರ್ತಾರೆ ಆದರೆ ಸ್ಪಾಟಿಗೆ ಬರಲ್ಲ. ಮತ್ತು ಸಮಾಜದಲ್ಲಿ ಈ ದರೋಡೆ, ಸುಲಿಗೆ ಇವುಗಳೆಲ್ಲ ಜಾಸ್ತಿ ಆಗ್ತಾಯಿದ್ದಾವೆ. ಮಾಧ್ಯಮಗಳಲ್ಲಿ, ಟಿ ವಿಗಳಲ್ಲಿ, ಪೇಪರ್ಗಳಲ್ಲಿ ನೋಡ್ತಾ ಇದ್ದೀವಿ. ಜನಗಳಲ್ಲಿ ಸ್ವಲ್ಪ ಅವೇರ್ನೆಸ್ ಬರಬೇಕಾಗಿದೆ. ಏನು ಅಂದರೆ ಈಗ ಸ್ಟೈಲಾಗಿ ಮೊಬೈಲ್ಗಳನ್ನು ಯೂಸ್ ಮಾಡ್ತಾರೆ. ಯಾವುದೋ ಒಂದು ಮೆಸೇಜ್ ಬರ್ತೈತೆ, ಏನೋ ಓದುತ್ತಾರೆ. ಅದು ಇನ್ನೊಂದಾಗಿ ಏನೇನೋ ಕ್ರೈಮ್ಗಳೆಲ್ಲ ನಡೆದು ಏನೇನೋ ಅನಾಹುತಗಳು ಆಗ್ತವೆ. ಅದರಿಂದ ಸಾರ್ವಜನಿಕರು ಭಾಳ ಎಚ್ಚರಿಕೆಯಿಂದ ಇವತ್ತು ಕಾಲಿಡಬೇಕಾಗಿದೆ. ಪ್ರತಿಯೊಂದನ್ನು ಗಮನಿಸಬೇಕು. ಯಾವುದನ್ನು ಭಾಳ ನಂಬಿಕೆ ಇಟ್ಟು ಮಾಡೋಕ್ಕೆ ಹೋಗಬಾರ್ದು. ಇದನ್ನು ಜನಗಳು ಎಲ್ಲರೂ ಅರ್ಥ ಮಾಡ್ಕೊಂಡ್ರೆ ಎಲ್ರಿಗೂ ಒಳ್ಳೆಯದಾಗುತ್ತೆ. ಕಾನೂನು ಸುವ್ಯವಸ್ಥೆ ಎಲ್ಲ ಕರೆಕ್ಟಾಗಿ ಇರ್ತದೆ. ಈಗ ನಾವು ಮೈ ಮರೆತಾಗ ಅದು ಏನೂ ಮಾಡೋಕ್ಕಾಗಲ್ಲ. ಈಗ ಮನೆಮನೆಗೂ ಒಬ್ಬೊಬ್ಬರು ಪೊಲೀಸ್ ಬರೋಕ್ಕಾಗಲ್ಲ ಅಲ್ವರ. ಇಲಾಖೆ ಇರ್ತದೆ, ಅವ್ರ ಗಮನಕ್ಕೆ ತಂದಾಗ ಅವ್ರು ಏನು ಮುಂಜಾಗ್ರತೆ ವಹಿಸ್ಬೇಕೋ ಮಾಡ್ತಾರೆ. ಭಾಳ ಮುಖ್ಯವಾಗಿ ನಮಗೆ ಅದ್ರ ಬಗ್ಗೆ ಎಚ್ಚರಿಕೆ ಇರಬೇಕು. ಈ ಟಿ ವಿನಲ್ಲಿ, ಪೇಪರ್ನಲ್ಲಿ ನೋಡಿದರೆ ಬೆಳಗಿನ ಹೊತ್ತೆ ಅಂದರೆ ಏನು ಅಡಚಣೆ, ಭಯ ಭಕ್ತಿ ಇಲ್ಲ ಅಲ್ದೇ ಇವರು ಯಾರು ದರೋಡೆಕೋರರು ಬಂದು ಪ್ರಾಣಗಳು ತೆಗೆದು ಈ ಥರ ಆಗ್ತಿರೋದು ನನಗೇನು ಅನ್ನಿಸ್ತೈತೆ ಅಂದರೆ ಸರ್ಕಾರ ಭದ್ರ ಇಲ್ಲ ಅನ್ನೋದು ನನ್ನ ಮನಸ್ಸಿನ ಆಡ್ತೈತೆ. ಪೊಲೀಸ್ ಇಲಾಖೆಯೂ ತನ್ನ ಶಕ್ತಿ ಸಾಮರ್ಥ್ಯ ತೋರಿಸ್ಬೇಕು, ಮುನ್ನೆಚ್ಚರಿಕೆ ವಹಿಸಬೇಕು. CID ನವರು ಬೇರೆ ಇದೆಲ್ಲ ಇರ್ತಾರಲ್ಲ, ಅವರು ಒಬ್ರಿಗೊಬ್ಬರು ಲಿಂಕ್ ಇಟ್ಕೊಂಡು ಎಲ್ಲಿ ಯಾರು ಬರ್ತಾರೆ, ಯಾರು ಹೋಗ್ತಾರೆ ಅದನ್ನು ವಾಚ್ ಮಾಡ್ತಿರ್ಬೇಕು. ಅದನ್ನು ಬಿಟ್ಟು ಸುಮ್ಕೆ ಲೀಲಾಜಾಲವಾಗಿ ಅವರು ಅಧಿಕಾರಕ್ಕೋಸ್ಕರ ಎಲ್ಲ ಇದು ಮಾಡ್ಕೊತ ಹೋದರೆ ಈ ಜನರಿಗೆ ತೊಂದರೆ ಆಗ್ತಾಯಿದೆ. ಯಾಕಂದರೆ ಅವರು ಅಧಿಕಾರ ಇದಕ್ಕೆ ಕುರ್ಚಿಗೆ ಕಿತ್ತಾಡ್ತಾವ್ರೆ. ಈ ಕಡೆ ಸಾರ್ವಜನಿಕರ ಕಡೆ ಗಮನ ಕೊಡ್ತಾ ಇಲ್ಲ. ಇದು ಪಾಯಿಂಟು. ಜನರ ಇದು ಮುಖ್ಯ. ಅಧಿಕಾರಕ್ಕೆ ನಾವು ಯಾಕೆ ಅವ್ರನ್ನ ಸೆಲೆಕ್ಟ್ ಮಾಡಿದ್ದೀವಿ, ನಮಗೆ ಸಮಾಜಕ್ಕೆ ನಮಗೆ ಸೇಫ್ಟಿ ಸೆಕ್ಯೂರಿಟಿ ಕೊಡ್ತಾರೆ ಅಂತ ಸರ್ಕಾರ ಗಮನ ಕೊಡಬೇಕು. ಜನರ ಬಗ್ಗೆ ಕಾಳಜಿ ವಹಿಸಬೇಕು. ಈ ಥರ ಆಗೋದಕ್ಕೆ ಅಡ್ಮಿನಿಸ್ಟ್ರೇಷನ್ ಭದ್ರ ಆಗಬೇಕು. ಪೊಲೀಸ್ ಇಲಾಖೆಯಲ್ಲಿ ಒತ್ತಡ ತಂದು ಎಲ್ಲಿ ಏನೇನು CID ಆಗಿರ್ಬೋದು, ಬೇರೆ ಕ್ರೈಮ್ಸ್ ಇರ್ಬೋದು, ಇನ್ನೇನು ಇರ್ತಾರಲ್ಲ ವಿಜಿಲೆನ್ಸ್ನವರು, ಅವ್ರಿಗೆಲ್ಲ ಮೊದಲೇ ಮುನ್ನೆಚ್ಚರಿಕೆ ಕೊಟ್ಟು ಅವ್ರನ್ನ ಬಂದೋಬಸ್ತ್ ಮಾಡಿ ಈ ಥರ ಮುಂದೆ ಇದು ಆಗಿರೋದು ಆಗೋಯ್ತು. ಆದರೂ ಜನರಿಗೆ ಅದೊಂದು ನೋವಿದೆ, ಕೊರಗಿದೆ. ಯಾಕಂದರೆ ಸಪೋಸ್ ಅವರು ಸಂಬಂಧಿಕರು ಅವ್ರ ಮಿನಿಸ್ಟ್ರ್ ಮನೆಗಳಾಗಿ ಹಿಂಗೆ ಆಗಿದ್ದರೆ ಅವರೆಷ್ಟು ಅವ್ರು ನೋವು ಪಡೋರು ಹೇಳಿ. ಹಂಗಾಗಿ ಅವರು ತಮ್ಮ ಕೆಲಸ, ತಮ್ಮ ಮಕ್ಕಳು, ಪ್ರಜೆಗಳಿಂದ ನಮ್ಮಿಂದ ಪ್ರಜೆಗಳನ್ನು ತಿಳ್ಕೊಂಡು ಅವರು ಆದಷ್ಟು ಅಡ್ಮಿನಿಸ್ಟ್ರೇಷನ್ ಸರಿ ಮಾಡಬೇಕು. ಎಲ್ಲ ಇಲಾಖೆಗೂ ಒಂದು ಶಕ್ತಿ ತುಂಬಿ ಅವ್ರಿಗೆ ಸಪೋರ್ಟ್ ಮಾಡಿ ಇಂಥವನ್ನ ಇಲ್ಲಿಗೆ ಕಡಿವಾಣ ಹಾಕಬೇಕು ಅನ್ನೋದು ನನ್ನ ಒಂದು ಮಾತು. ಕಾನೂನು ವ್ಯವಸ್ಥೆ ನೋಡಿಕೊಂಡ್ರೆ ದರೋಡೆ ಕಂಟಿನ್ಯೂಸ್ 2-3 ದಿನ ನಡೀತು. ಹಂಗೆ ನೋಡಿದರೆ ಏನಾಗ್ತೈತೆ ಅಂದರೆ ಇವರು ನೋಡ್ತಾ ಇದ್ದರೆ ತಕ್ಷಣ ಎಚ್ಚೆತ್ಕೋಬೇಕಾಯ್ತು. ಮೊದಲನೇದಾಗ್ತಿದ್ದಂಗೆ ಎರಡನೇದಕ್ಕೆ ಇಲ್ಲ, ಸರಣಿ ಆಗ್ತಾಯಿದೆ. ಹಂಗಾಗ್ಬಿಟ್ಟು ಈ ಏನಾಗ್ತಾಯಿದೆ ಅಂದರೆ ಅದು ಯಾಕೋ ಅಷ್ಟು ಸಮರ್ಥವಾಗಿ ನಿಭಾಯಿಸ್ತಿಲ್ಲ ಅನ್ನೋದು ನನ್ನ ಮನಸ್ಸಿಗೆ ಎಚ್ಚೆತ್ಕೊಂಡಿಲ್ಲ ಅನ್ನೋದು ನನ್ನ ಒಂದು ಮಾತು. ಹೌದು ಸರ್, 2-3 ಹತ್ರ ನೋಡಿದ್ದೀವಿ. ಎಲ್ಲ ATMಗಳು 3-4 ATMಗಳು ಕಳ್ತನ ಮಾಡ್ತಾಯಿದ್ದಾರೆ ಬಂದು ಕಳ್ಳರು. ಮತ್ತು ಆಮೇಲೆ ಪಾಪ ಅವರು ಸೆಕ್ಯೂರಿಟಿ ಗಾರ್ಡ್ ಬೇರೆ ಅವ್ರನ್ನ ಸಾಯಿಸಿದ್ದಾರೆ. ಅವರು ಹೆಂಡತಿ ಮಕ್ಕಳು ಹೊಣೆ ಯಾರು? ಅವರು ಜೀವ ಇರುತ್ತೆ, ಮತ್ತು ಸಂಬಳಕ್ಕೆ ನೆಚ್ಕೊಂಡು ಕುಂತಿರ್ತಾರೆ ಅವರು. ಸೆಕ್ಯೂರಿಟಿ ಗಾರ್ಡ್ ಆಗಲಿ, ಮತ್ತು ಇನ್ನೊಬ್ಬ ಸಿಬ್ಬಂದಿ ಆಗಲಿ, ಪ್ರತಿಯೊಬ್ಬರು ಆಗಲಿ. ಮತ್ತು ಬ್ಯಾಂಕ್ಗಳ ಹತ್ರ ದರೋಡೆ ಆಗ್ತಾಯಿದೆ. ಪೊಲೀಸ್ ಇಲಾಖೆಯವರು ಜಾಸ್ತಿ ಎಚ್ಚೆತ್ಕೋಬೇಕು. ಫಸ್ಟ್ನಿಂದ ನೀವು ಒಂದು ಸ್ವಲ್ಪ ಬಿಗಿ ಮಾಡಿದರೆ ಈ ಕಳ್ತನಗಳು ನಡೀತಿರಲಿಲ್ಲ. ದಯವಿಟ್ಟು ಈಗಲೂ ನಿಮ್ಮ ಹತ್ರ ಬೇಡ್ಕೊತೀವಿ, ಪೊಲೀಸ್ ಅಧಿಕಾರಿಗಳ ಹತ್ರ ನೀವು ಬೇಗ ಆದಷ್ಟು ಎಚ್ಚರಿಸಿ ಅವ್ರನ್ನೆಲ್ಲ ಹಿಡಿದು ಒಂದು ಸ್ವಲ್ಪ ಕ್ರಮ ಕೈಗೊಳ್ಬೇಕು ಅಂತ ಹೇಳಿ ನಾವು ನಿಮ್ಮ ಹತ್ರ ಮನವಿ ಮಾಡ್ಕೊತಿದ್ದೀವಿ ಸರ್. ನಾವು ಯಾರಾದರೂ ಯೋಚನೆ ಮಾಡ್ತಿಲ್ಲ, ಇಲ್ಲಿವರೆಗೂ ಏನು ಹಿಡಿದಿರೋರೇ ಇಲ್ಲ. ಅವ್ರನ್ನ ಹೋಗಿ ಎನ್ಕ್ವೈರಿ ಇಲ್ಲ, ಅಕಸ್ಮಾತ್ ಹುಡ್ಕೋಣ ಅನ್ನೋದಿಲ್ಲ. ಒಂದು ತಂಡಗಳು ಮಾಡಿಕೊಂಡು ಅವ್ರನ್ನೊಂದು ಸ್ವಲ್ಪ ಹಿಡಿದು ಕ್ರಮ ಕೈಗೊಂಡ್ರೆ ಮತ್ತು ಇನ್ನೊಬ್ಬರು ಕಳ್ತನ ಮಾಡೋಕೆ ಆ ಥರ ಬರಲ್ಲ ಅವ್ರಿಗೆ.
ಆ ಥರ ಅವ್ರು ಹಿಡಿದು ಭಯ ಇಕ್ಕಿದ್ರೆ ಇನ್ನೊಬ್ರು ಮತ್ತು ಆ ಸುದ್ದಿಗೆ ಹೋಗಲ್ಲ, ಎ ಟಿ ಎಮ್ ಹತ್ರ ಹೋಗಲ್ಲ, ಬ್ಯಾಂಕುಗಳ ಹತ್ರ ಹೋಗಲ್ಲ, ಮತ್ತು ಒಂದು ಮಾಂಗಲ್ಯ ಸರತಕ್ಕೆ ಹೋಗಲ್ಲ ಕಳ್ಳರು. ಇನ್ನೊಬ್ರು ಆರಾಮಾಗಿ ಧೈರ್ಯವಾಗಿ ಓಡಾಡೋಕ್ಕೆ ಬಿಡಬೇಕು. ಆಮೇಲೆ ಪೊಲೀಸ್ ಅಧಿಕಾರಿಗಳು ಆದಷ್ಟು ನೀವು ಎಚ್ಚರಿಸ್ಕೊಂಡು ಇವನ್ನೆಲ್ಲವ ಸಾರ್ವಜನಿಕರಿಗೆ ಭಾರಿ ಸಹಾಯ ಮಾಡಬೇಕು ಅಂತೇಳಿ ನಮ್ಮ ಮನವಿ ಸರ್. ರಾಜಕೀಯ ಇದರಲ್ಲಿ ಅವ್ರನ್ನೂ ಸ್ವಲ್ಪ CM ಸರ್ ಇದ್ರಗಡೆ ಗಮನ ಹರಿಸ್ಬೇಕು. ಗಮನ ಹರಿಸ್ಲಿಲ್ಲ ಅಂದರೆ ಹೀಗೆ ಆಗೋದು. ಕಮಿಷನ್ ಸರನ್ನು ಸಹಿತ ಗಮನ ಹರಿಸ್ಬೇಕು. ಈಗ ಬರ್ತಾ ಮುಂದಕ್ಕೆ ಇನ್ನು ಜಾಸ್ತಿ ಆಗ್ತಾ ಹೋಗುತ್ತೆ. ಎಲ್ಲ ಬೇರೆ ಕಡೆನೂ ಅದನ್ನೆಲ್ಲನೂ ಏನೋ ಒಂದು ದಾರಿ ಮಾಡಿ ಬಿಗಿ ಬಂದೋಬಸ್ತು ಮಾಡಬೇಕು. ATMಗಳಲ್ಲಿ ಸ್ವಲ್ಪ ಭದ್ರತೆ ಕೊಡಬೇಕು. ಭದ್ರತೆ ಕೊಡಲಿಲ್ಲ ಅಂದರೆ ಯಾವುದನ್ನಾಗಲ್ಲ. ಅದನ್ನಲ್ಲಿ ಭದ್ರತೆ ಕೊಡು. ಒಂದು ಕಡೆ ಏನಾರು ATMಲ್ಲಿ ಪ್ರಾಬ್ಲಮ್ ಆಯಿತು, ಈ ಥರ ಆಯಿತು, ಅಲ್ಲೇನೋ ಕಳ್ತನ ಆಯಿತು ಅಂದರೆ ಇಮಿಡಿಯೇಟ್ಲಿ ಸಾಲ್ವ್ ಮಾಡಿದ್ರೆ ಅದಕ್ಕೊಂದು ಭಯ ಇರುತ್ತೆ. ಆ ಭಯನೇ ಇಲ್ಲ ಅಂತಂದ್ರೆ ಇನ್ನೇನಾಗ್ತದೆ, ಅಲ್ಲಿ ಮಾಡ್ಕೊಂಡು ಹೋದ ಹೊಂಟೋದ್ರು ಅಂದ್ಬಿಟ್ಟು ಇಲ್ಲಿ ಕೇರ್ಲೆಸ್ ಮಾಡ್ಕೊಂಡೋದ ಇದು ಆಗ್ತಾನೆ ಇರುತ್ತೆ. ಅದಕ್ಕೆ ತಡೆಯಾಜ್ಞೆ ಮಾಡೋದಕ್ಕೆ ಪ್ರಯತ್ನ ಏನು ಬರುತ್ತೆ, ಮಾಡಬೇಕು. ಅದನ್ನು ಏನಾರು ಮಾಡಿ ಇನ್ಸ್ಪೆಕ್ಟ್ರಲ್ಲಿ ನಮ್ಮ ಇನ್ಸ್ಪೆಕ್ಟರ್ಗಳಾಗಲಿ ಅದನ್ನು ಕ್ರಮ ತೊಗೊಬೇಕು. ಎಲ್ಲರೂ ಅವರೇ ಅಂತಲ್ಲ, ಪ್ರಜೆಗಳನ್ನು ಸ್ವಲ್ಪ ನೋಡಿರೋರು ಕ್ರಮ ತೊಗೊಂಡು ಸರ್ಕಾರಕ್ಕೆ ಅದನ್ನು ಮನವಿ ಮಾಡ್ತಾರೆ. ATMಗಳು ಬ್ಯಾಂಕುಗಳೇ ದರೋಡೆ ಹಾಕವಂತಂದರೆ ಇನ್ನು ನಾಳೆಗೆ ನಮ್ಮ ಮನೆಗಳು ಬಿಡ್ತಾರೆ ಸರ್, ಖಂಡಿತವಾಗ್ಲೂ ಬರ್ತಾರೆ. ಈ ಭಯ ಇಕ್ಕಲಿಲ್ಲ ಅಂತಂದರೆ ಮನೆಗಳು, ಬಡವ್ರ ಮನೆಗಳು ಬಿಡಲ್ಲ, 100 ರೂಪಾಯಿ ಇರೋನ್ಗೂ ಬಿಡಲ್ಲ, 10 ರೂಪಾಯಿ ಇರೋನ್ಗೂ ಬಿಡಲ್ಲ ಜೋಬೆ ಈ ಕಳ್ಳರು. ದಯವಿಟ್ಟು ಪೊಲೀಸ್ ಅಧಿಕಾರಿಗಳು ಸಾಕಷ್ಟು ಸಾರಿ ಕೈ ಮುಗಿದು ಬಿಡ್ತೀವಿ, ಎಚ್ಚರಿಕೆ ತಾಳ್ರಿ, ಭಾರಿ ಗಮನ ಕೊಡ್ತಿದ್ದೀರಾ ಇಲ್ಲ ಅಂತಲ್ಲ, ಆದಷ್ಟು ಸಾಕಷ್ಟು ಎಚ್ಚರಿಕೆ ಕೊಡಿ ಸರ್. ಕೈ ಮುಗಿದು ಕೇಳ್ತಿದ್ದೀವಿ. ಇಲ್ಲಿ ನಮ್ಮ ಮನೆಗಳಿಗೆ ಬರ್ತಾವೆ, ಇವತ್ತು ಗೌರ್ಮೆಂಟ್ದೇ ಕೊಡ್ತಾವ್ರೆ ಅಂತ ಲೆಕ್ಕ ಹಾಕ್ರಿ. ATMಗಳು ಕಳ್ತನ ಮಾಡ್ತಾವ್ರೆ, ಬ್ಯಾಂಕು ಲಾಕರ್ಗಳು ಕಳ್ತನ ಮಾಡ್ತಾವ್ರೆ, ಸೆಕ್ಯೂರಿಟಿ ಗಾರ್ಡ್ನ ಸಾಯಿಸಾಕ್ತಾವ್ರೆ. ಯೋಚನೆ ಮಾಡಿರಿ ಸ್ವಲ್ಪ. ಆದಷ್ಟು ಅವ್ರು ಹಿಡಿದು ಕ್ರಮ ತಗೊಂಡು ಒಂದು ಸ್ವಲ್ಪ ಹೆಣ್ಣುಮಕ್ಳು ಎಲ್ಲ ಓಡಾಡ್ತಿರ್ತಾರೆ, ವಾಕಿಂಗ್ ಹೋಗ್ತಾರೆ, ಪಾಪ ಕಳ್ತನಗಳು ಮಾಡ್ತಾರೆ. ಅವರು ರೂಪಾಯಿ ನೋಡಲ್ಲ, 10 ರೂಪಾಯಿ ನೋಡಲ್ಲ ಇರೋದು. ದಯವಿಟ್ಟು ನೀವು ಕೈ ಮುಗಿದು ಕೇಳ್ಕೊತೀವಿ. ಅವ್ರನ್ನೆಲ್ಲ ನೀವು ಇದು ಮಾಡಿ ಹಿಡಿದ್ಬಿಟ್ಟು ಅವ್ರನ್ನೆಲ್ಲ ಜೈಲಿಗೆ ಕಳಿಸ್ಬೇಕು ಸರ್ ಕರೆಕ್ಟಾಗಿ. ಈ ದರೋಡೆಗಳು ಹೆಚ್ಚಾಗ್ತಾ ಇದ್ದಾವೆ. ಸರ್ಕಾರ ಇದಕ್ಕೆ ನಿಗಾ ವಹಿಸಿ ಇದಕ್ಕೆ ಗಮನ ಹರಿಸ್ಬೇಕು. ರಾಜ್ಯದಲ್ಲಿ ಈಗ ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚು ಅದು ATM ಮುಂದೆ ದರೋಡೆಗಳಾಗ್ತಿರೋದನ್ನ ನೋಡಿದ್ರೆ ಒಂದು ಕಾಲದಲ್ಲಿ ಕರ್ನಾಟಕ ಪೊಲೀಸ್ ಅಂದರೆ ತುಂಬ ಭಾರತ ದೇಶದಲ್ಲೇ ಒಂದು ಹೆಸರುವಾಸಿಯಾಗಿತ್ತು. ಈಗ ಯಾಕೆ ಪೊಲೀಸ್ ಇಲಾಖೆ ಈ ಥರ ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ನಮ್ಮ ಗೃಹ ಸಚಿವರು ಇದು ಎಚ್ಚೆತ್ತುಕೊಳ್ಬೇಕು, ಮತ್ತೆ ಅದೇ ಹೆಸರು ಬರಬೇಕಂತ ಕೇಳ್ಕೊಳ್ತಾ ಇದ್ದೀನಿ.